ಒಂದು ಕಾಲದಲ್ಲಿ ದೈತ್ಯ ಟ್ವೀಟರ್ ಅಂದರೆ ಈಗಿನ ಎಕ್ಸ್ಗೆ ದೇಸಿ ಪರ್ಯಾಯ ಎಂದೇ ಬಿಂಬಿಸಿಕೊಂಡಿದ್ದ ಕೂ ಇದೀಗ ತನ್ನ ಕಾರ್ಯಾಚರಣೆಗಳನ್ನು ನಿಲ್ಲಿಸುತ್ತಿದೆ. ಕಂಪನಿ ಮಾರಾಟಕ್ಕೆ ನಡೆದಿದ್ದ ಸುದೀರ್ಘ ಯತ್ನಗಳು ವಿಫಲವಾದ ಹಿನ್ನೆಲೆ ಕಂಪನಿ ಬಾಗಿಲಿಳೆದುಕೊಳ್ಳುತ್ತಿದೆ. ನಾವು ಹಲವು ದೊಡ್ಡ ಇಂಟರ್ನೆಟ್ ಕಂಪನಿಗಳು, ದೈತ್ಯ ಕಂಪನಿಗಳು ಹಾಗೂ ಮಧ್ಯಮ ಸಂಸ್ಥೆಗಳೊಂದಿಗೆ ಪಾಲುದಾರಿಕೆಗೆ ಉದ್ದೇಶಿಸಿದ್ದೇವೆ. ಆದರೆ ಈ ನಿಟ್ಟಿನಲ್ಲಿ ನಡೆಸಿದ ಮಾತುಕತೆಗಳು ನಿರೀಕ್ಷಿತ ಫಲಿತಾಂಶವನ್ನು ನೀಡಿಲ್ಲ ಎಂದು ಕೂ ಸಂಸ್ಥಾಪಕ ಅಪ್ರಮೇಯ ರಾಧಾಕೃಷ್ಣ ಹಾಗೂ ಮಯಾಂಕ್ ಬಿಂದವಟಕ್ ಜುಲೈ 3ರ ಲಿಂಕ್ಡ್ಇನ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಕೆಲವರು ಒಪ್ಪಂದಕ್ಕೆ ಸಹಿ ಹಾಕಬೇಕಾದ ಹಂತದಲ್ಲಿ ತಮ್ಮ ಆದ್ಯತೆಯನ್ನು ಬದಲಾಯಿಸಿದರು. ನಾವು ಕೂ ಆ್ಯಪನ್ನು ಚಾಲನೆಯಲ್ಲಿಡಲು ಬಯಸಿದ್ದೇವೆ, ಆದರೆ ಸಾಮಾಜಿಕ ಮಾಧ್ಯಮ ಆ್ಯಪನ್ನು ಚಾಲನೆಯಲ್ಲಿಡಲು ತಂತ್ರಜ್ಞಾನ ಸೇವೆಗಳ ವೆಚ್ಚ ಹೆಚ್ಚಾಗಿದೆ. ಹೀಗಾಗಿ ಕೂ ಸೇವೆಯನ್ನು ನಿಲ್ಲಿಸುವ ಕಠಿಣ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ ಎಂದು ಅವರು ವಿವರಿಸಿದ್ದಾರೆ. ಕೇಂದ್ರ ಘರ್ಷಣಾ ಪ್ರವರ್ಧಮಾನಕ್ಕೆ ಬಂದಿದ್ದ ಕೂ ಅಪ್ರಮೇಯ ರಾಧಾಕೃಷ್ಣ ಹಾಗೂ ಮಯಾಂಕ್ ಬಿಂದನವಟ್ಕ್ ಅವರು 2019ರಲ್ಲಿ ಕೂ ಅನ್ನು ಪ್ರಾರಂಭಿಸಿದರು ಮತ್ತು 2020ರ ಮಾರ್ಚ್ನಲ್ಲಿ ಇದಕ್ಕೆ ಚಾಲನೆ ನೀಡಿದರು. 2021ರಲ್ಲಿ ರೈತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಕೆಲವು ಪೋಸ್ಟ್ ಖಾತೆಗಳನ್ನು ತಡೆ ಹಿಡಿಯುವ ವಿಚಾರದಲ್ಲಿ ಟ್ವಿಟರ್ ಮತ್ತು ಭಾರತ ಸರ್ಕಾರದ ನಡುವಿನ ಮುಸ್ಕಿನ ಗುದ್ದಾಟ ಆಗಷ್ಟೇ ಆರಂಭವಾಗಿತ್ತು. ಈ ಹಿನ್ನೆಲೆ ಕೂ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು. ಸ್ವತಃ ಕೇಂದ್ರ ಸಚಿವರೇ ಇದರ ಪ್ರಚಾರಕ್ಕೆ ಇಳಿದಿದ್ದರು. ನಂತರ 2022ರ ನವೆಂಬರ್ನಲ್ಲಿ ಮೈಕ್ರೋ ಬ್ಲಾಗಿಂಗ್ ಸೈಟ್ ಬ್ರೆಜಿಲ್ನಲ್ಲಿಯೂ ಕಾಲಿಟ್ಟಿತ್ತು. ಮುಂದೆ ಟ್ವಿಟರ್ ದ್ವೇಷಿಸುತ್ತಾ ದೇಶಗಳನ್ನೆಲ್ಲ ಕಾಲಿಟ್ಟು ಜಾಗತಿಕ ಕಂಪನಿಯಾಗಲು ಹೊರಟಿತ್ತು. ಆದರೆ ಮುಂದೆ ನಡೆದಿದ್ದೇ ಬೇರೆ. ಎಕ್ಸ್ ಟ್ವಿಟರ್ ಅನ್ನು ನಿರ್ಮಿಸಲು ತೆಗೆದುಕೊಂಡ ಸಮಯದ ಸಣ್ಣ ಭಾಗದಲ್ಲಿ ಜಾಗತಿಕ ಮಟ್ಟದ ಉತ್ಪನ್ನವನ್ನು ನಾವು ನಿರ್ಮಿಸಿದ್ದೇವೆ. ಉತ್ತಮ ವ್ಯವಸ್ಥೆ, ಅಲ್ಗೋರಿಥಮ್ಗಳು ಹಾಗೂ ಬಲವಾದ ಪಾಲುದಾರರ ವ್ಯವಸ್ಥೆಯನ್ನು ತಯಾರಿಸಿದ್ದೇವೆ ಎಂದು ಸಂಸ್ಥಾಪಕರು ಹೇಳಿಕೊಂಡಿದ್ದಾರೆ. 2022ರಲ್ಲಂತೂ ಭಾರತದಲ್ಲಿ ನಾವು ಟ್ವಿಟರ್ ಅನ್ನು ಹಿಂದಿಕ್ಕಲು ಕೆಲವೇ ತಿಂಗಳುಗಳ ದೂರದಲ್ಲಿದ್ದೆವು. ನಮ್ಮ ಹಿಂದೆ ಬಂಡವಾಳ ಇದ್ದಲ್ಲಿ ನಾವು ಈ ಗುರಿಯನ್ನು ಇನ್ನೂ ಬೇಗನೆ ಸಾಧಿಸಬಹುದಾಗಿತ್ತು ಎಂದು ಲಿಂಕ್ಡ್ಇನ್ನಲ್ಲಿ ವಿವರಿಸಿದ್ದಾರೆ. ಅದೇ ಕೂ ಈಗ ಮುಚ್ಚುವ ಹಂತಕ್ಕೆ ಬಂದಿದೆ. ನೀಲಿ ಹಕ್ಕಿಯ ಜಾಲದಲ್ಲಿ ಹಳದಿ ಹಕ್ಕಿಯನ್ನು ಹೊಂದಿದ ಕೂ ಸ್ವರ ನಿಲ್ಲಿಸುವ ಕಾಲ ಸಮೀಪಿಸಿದೆ. ತಂತ್ರಜ್ಞಾನವನ್ನು ಬೇರೆಯವರಿಗೆ ನೀಡಲು ಚಿಂತನೆ. ಈ ಹಿನ್ನೆಲೆ ಜಾಗತಿಕ ಮಟ್ಟದಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ಸಾರ್ವಜನಿಕ ಸಂಭಾಷಣೆಗಳನ್ನು ಸಕ್ರಿಯಗೊಳಿಸಲು ಕೂನ ಸ್ವತ್ತುಗಳನ್ನು ಡಿಜಿಟಲ್ ಸಾರ್ವಜನಿಕ ಸರಕಾಗಿ ಪರಿವರ್ತಿಸಲು ನೋಡುತ್ತಿದ್ದೇವೆ ಎಂದು ಸಂಸ್ಥಾಪಕರು ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಇದು ತುಂಬಾ ಕ್ಲಿಷ್ಟಕರ ಹಾಗೂ ಸಂಕೀರ್ಣ ತಂತ್ರಜ್ಞಾನವಾಗಿದೆ. ಇದನ್ನು ನಾವು ದಾಖಲೆ ಸಮಯದಲ್ಲಿ ನಿರ್ಮಿಸಿದ್ದೇವೆ. ಈ ಆಸ್ತಿಯನ್ನು ನಾವು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಸಿದ್ಧವಿದ್ದೇವೆ. ಸಾಮಾಜಿಕ ಮಾಧ್ಯಮಕ್ಕೆ ಭಾರತದ ಪ್ರವೇಶದ ಬಗ್ಗೆ ಉತ್ತಮ ದೃಷ್ಟಿಕೋನ ಹೊಂದಿರುವವರೊಂದಿಗೆ ಇದನ್ನು ಹಂಚಿಕೊಳ್ಳಲು ಸಂತೋಷ ಪಡುತ್ತೇವೆ ಎಂದು ಅವರು ಹೇಳಿದ್ದಾರೆ. ಸ್ನೇಹಿತರೆ, ಕರ್ನಾಟಕದ ಅನೇಕ ಹೋರಾಟದ ವಿಷಯಗಳಲ್ಲಿ ಕೂ ಸಾಕಷ್ಟು ಸಹಾಯಕಾರಿಯಾಗಿತ್ತು. ಯಾಕಂದರೆ ಕನ್ನಡದಿಂದಲೇ ಹುಟ್ಟಿದಂತಹ ಈ ಒಂದು ಆ್ಯಪ್ಗೆ ಬಹಳಷ್ಟು ಗೌರವ ಕೂಡ ಕನ್ನಡಿಗರು ನೀಡಿದರು. ಆದರೆ ಬಂಡವಾಳ ಇಲ್ಲದ ಕಾರಣ ಇವತ್ತು ಕೂ ಮುಚ್ಚಲ್ಪಡುತ್ತಿದೆ. ಆದರೆ ಕೂ ಮುಚ್ಚಲ್ಪಡುತ್ತೋ ಇಲ್ವೋ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯುತ್ತೆ. ಯಾಕಂದರೆ ಬಂಡವಾಳ ಹೂಡುವವರು ಇವಾಗ ಈ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ನೋಡಿದ ನಂತರ ಹೂಡಿಕೆಗೆ ಸಿದ್ಧರಾಗಿದ್ದರೆ ಮತ್ತೆ ಕೂ ಕಾರ್ಯನಿರ್ವಹಿಸುತ್ತೆ. ಆದರೆ ಒಂದು ವೇಳೆ ಹೂಡಿಕೆ ಸಿಗದೇ ಇದ್ದಲ್ಲಿ ಕೂ ತನ್ನ ಕಾರ್ಯವನ್ನು ನಿಲ್ಲಿಸಲಿದೆ. ಸ್ನೇಹಿತರೆ, ಈ ಕೂ ಯಾರ ಬದುಕಿನಲ್ಲಿ ಬದಲಾವಣೆ ತಂದಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.